ರಾಜ್ಯದಲ್ಲಿ ಇರತಕ್ಕಂತ ಜನತೆಗಳ ಖುಷಿಗೋಸ್ಕರ ಇಡೀ ರಾಜ್ಯನೆಲ್ಲ ಸುತ್ತಾಡ್ತಿದ್ದ. ಅವಾಗ ರಾಜ್ಯದ ಜನಗಳ ಕಷ್ಟಗಳನ್ನು ನೋಡಿ ಎಲ್ರಿಗೂ ಆ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡ್ ಬರ್ತಿದ್ದ. ಅವನಷ್ಟೆಲ್ಲ ಮಾಡ್ತಾ ಇದ್ರು ಅದು ಅವರೇ ಅಂತ ಯಾರಿಗೂ ಗೊತ್ತಾಯ್ತಿರ್ಲಿಲ್ಲ. ಸದಾ ನಗು ಮುಖದಲ್ಲಿ ಎಲ್ಲರೂ ಮಾತಾಡ್ತಿದ್ದ, ಪ್ರೀತಿ ಮಾಡ್ತಿದ್ದ. ಜನಗಳಿಗೆ ಆ ರಾಜನ್ ಕಂಡ್ರೆ ತುಂಬಾ ಅಭಿಮಾನ. ಬದುಕಿದ್ರೆ ಆ ರಾಜ್ಕುಮಾರನ್ ತರ ಬದುಕಬೇಕು. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಮಕ್ಳಿಗೋಸ್ಕರ ಒಂದು ಸಿನಿಮಾ ಮಾಡ್ತಿದ್ದೀರಾ. ಮಕ್ಳಿಗೋಸ್ಕರ ಅಂತ ಸಿನಿಮಾಗಳೇ ಬರ್ತಿಲ್ಲ. ಸೊ ಒಂದು ಫ್ಯಾಮಿಲಿ ಕೂತ್ಕೊಂಡು ಮಕ್ಳಿಗೋಸ್ಕರ ಒಂದು ಇನ್ಸ್ಪೈರ್ ಮಾಡುವಂಥ ಸಿನಿಮಾ ಥರ ಅನಿಸ್ತಿದೆ. ಆ್ಯಂಡ್ ಆ ಚಿಕ್ಕ ಹುಡುಗ ಏನು ಮಾಡಿದಾನಲ್ಲ, ನೋಡೋಕೆ ಸ್ವಲ್ಪ ಅಪ್ಪು ಸರ್ ಥರ ಕಾಣ್ತಾನೆ ಸ್ವಲ್ಪ. ಹೌದಾ? ಅವ್ನು ನೋಡೋಕೆ ಒಂಚೂರು ಅಪ್ಪು ಸರ್ ಚಿಕ್ಕದಿರುವಾಗ ಹೆಂಗಿದ್ರು ಹಂಗೆ ಕಲಿಸ್ತಿದ್ದಾನೆ. ಡಿ.ಒ.ಪಿನೂ ಚೆನ್ನಾಗಿ ಮಾಡಿದ್ದಾರೆ. ಕಲರ್ ಪ್ಯಾಲೆಟ್ಸ್, ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಕಲರ್ ಪ್ಯಾಲೆಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ ಟೋನ್ ಎಲ್ಲ ಒಂಥರ ನಿಂಗೆ ಹೆಂಗೆ ಅನಿಸ್ತಿದ್ದಾರೆ, ರೂರಲ್ ಏನು ಆ ಕಲರ್ ಬೇಕು, ಕರ್ನಾಟಕ ಹಳ್ಳಿ ಕಡೆ ಹೋದರೆ ಹಂಗಿದೆ. ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಚಿಕ್ಕ ಪುಟ್ಟ ಗ್ಲಿಮ್ಸಲ್ಲೇ ನನಗೆ ಒಂದು ರಿಯಲೈಸ್ ಆಯಿತು, ಮಕ್ಕಳಿಗೋಸ್ಕರ ಮುಗ್ಧತೆಯ ಒಂದು ಬ್ಯೂಟಿಫುಲ್ ಆಗಿರೋ ಸಿನಿಮಾ. ಮಕ್ಕಳಿಗೆ ಇನ್ಸ್ಪೈರ್ ಆಗುತ್ತೆ, ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಆದಷ್ಟು ಒಳ್ಳೆ ರೀತಿಯಲ್ಲಿ ಪ್ರಮೋಟ್ ಮಾಡಿ. ಆ್ಯಂಡ್ ಮಕ್ಕಳೆಲ್ಲರೂ ಬಂದು ನೋಡಿ. ಮಾರ್ಚ್ 17 ಅಲ್ವಾ? ಈಗ 17th ಅಪ್ಪು ಸರ್ ಬರ್ತ್ಡೇ ಇದೆ ಅವತ್ತು. ಹಾಂ, ಅವತ್ತು ರಿಲೀಸ್ ಆಗ್ತಿದೆ ಸಿನಿಮಾ. ಸೊ ಮಾರ್ಚ್ 17, 2025 ಮಕ್ಕಳಿಗೋಸ್ಕರ ಅಂತ ಮಾಡಿರುವಂಥ ಒಂದು ಬ್ಯೂಟಿಫುಲ್ ಸಿನಿಮಾ. ಫ್ಯಾಮಿಲಿ ಸಮೇತ ನೋಡ್ಬೋದು. ಇನ್ಸ್ಪೈರ್ ಮಾಡುವಂಥ ಸಿನಿಮಾ. ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ಅಪ್ಪು ಅಭಿಮಾನಿಗಳಿಗೆ ಒಂದೇನೆಂದರೆ, ಆ ಪುಟ್ಟ ಬಾಲಕ ಹೀರೋ ಯಾರು ಇದ್ದಾರಲ್ಲ, ಚಿಕ್ಕ ಹುಡುಗ, ಒಂದು ಸ್ವಲ್ಪ ಅಪ್ಪು ಸರ್ ಥರ ಕಾಣಿಸ್ತಿದ್ದಾನೆ. ಇದು ನನ್ನ ಪರ್ಸೆಪ್ಷನ್. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಒಳ್ಳೆಯದಾಗಲಿ. ನಾ ಕಂಡ ರಾಜಕುಮಾರ ಶ್ರೀ ಹರ್ಷ ಫಿಲ್ಮ್ಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಇದರ ಟೀಸರ್ ಇದೆ. ದಯವಿಟ್ಟು ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮಕ್ಕಳಿಗೋಸ್ಕರ ಅಂತ ಮಾಡಿರೋ ಸಿನಿಮಾ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಹೆಸರು ಹೇಳಿಲ್ವೇ? ಓಕೆ. ನಾ ಕಂಡ ರಾಜಕುಮಾರ ಟೀಮ್ ಅವ್ರಿಗೆ, ಹಾಗೂ ಅದರ ಡೈರೆಕ್ಟರ್ ಆಗಿರುವ ಜಯರಾಮ್ ಜೈ, ಅದರ ಪ್ರೊಡ್ಯೂಸರ್ ಕೂಡ. ಸೊ ಇವ್ರಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ತುಂಬ ಒಳ್ಳೆಯ ಪ್ರಯತ್ನ ಅಂತ ಹೇಳೋಕ್ಕಾಗಲ್ಲ, ಇಟ್ಸ್ ಆ್ಯಕ್ಚುಲಿ ಅ ಸಕ್ಸಸ್ಫುಲ್ ಪ್ರಯತ್ನ. ನೀವು ಎಂಡ್ ಪ್ರಾಡಕ್ಟ್ ಕೊಡ್ತಿದ್ದೀರಾ. ಸೊ ಒಂದು ಒಳ್ಳೆ ವಿಷನ್ ಇಟ್ಕೊಂಡು, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು, ಒಂದು ಒಳ್ಳೆ ಆಬ್ಜೆಕ್ಟ್ ಇಟ್ಕೊಂಡು ಮಕ್ಕಳಿಗೋಸ್ಕರ ಅಂತ ಒಂದು ಅದ್ಭುತವಾದ ಸಿನಿಮಾನ ಡೈರೆಕ್ಷನ್ ಮಾಡಿದ್ದೀರಾ, ಹಾಗೆ ಪ್ರೊಡ್ಯೂಸ್ ಕೂಡ ಮಾಡಿದ್ದೀರಾ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಕಂಗ್ರ್ಯಾಚುಲೇಷನ್ಸ್. ಆಡಿಯನ್ಸ್ಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ ಇದ್ದೇ ಇರೋದು. ನೀವು ಅದರಲ್ಲಿ ಆಲ್ರೆಡಿ ಹಿರಿಯರ ಆಶೀರ್ವಾದ ತೊಗೊಂಡಿದ್ದೀರಾ, ಡಾಕ್ಟರ್ ರಾಜ್ ಅವ್ರದ್ದೇ ಆಶೀರ್ವಾದ ತೊಗೊಂಡಿದ್ದೀರಾ. ಸೊ ಒಳ್ಳೇದಾಗಲಿ ಸಿನಿಮಾ. ಥ್ಯಾಂಕ್ ಯು.